ಈ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಮಳೆ ರಗಳೆಯನ್ನು ನೋಡಿದ್ವಿ. ಇನ್ನು ಕಾಫಿನಾಡು ಚಿಕ್ಕಮಗಳೂರಿನಲ್ಲೂ ಕೂಡ ಮಳೆ ಅಬ್ಬರಿಸ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ ರಣಮಳೆಗೆ ಭಾರೀ ಅವಾಂತರವೇ ಸೃಷ್ಟಿಯಾಗಿದೆ. ತುಂಗಾ ನದಿಯ ಒಳಹರಿವಿನಲ್ಲಿ ಗಣನೀಯವಾಗಿ ಏರಿಕೆಯಾಗಿರುವಂಥದ್ದು. ಶೃಂಗೇರಿ ಪಟ್ಟಣದ ಗಾಂಧಿ ಮೈದಾನ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಶೃಂಗೇರಿಯ ಕೆರೆಕಟ್ಟೆಯ ಸುತ್ತಮುತ್ತ ನೆರೆಯ ಭೀತಿ ಆವರಿಸಿದೆ. ಮಳೆ ಯಾವ ರೀತಿ ಅವಾಂತರವನ್ನು ಸೃಷ್ಟಿ ಮಾಡಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಜೊತೆಗೆ ಈ ನೆರೆಯಲ್ಲಿ ಸಿಲುಕಿಕೊಂಡವರನ್ನು ರಕ್ಷಣೆ ಮಾಡುವಂತಹ ಕಾರ್ಯಾಚರಣೆ ಕೂಡ ಆಗ್ತಾ ಇದೆ. ಕಾಫಿನಾಡಿನ ಮಲೆನಾಡು ಭಾಗದಲ್ಲಿ ಪುನರ್ವಸು ಮಳೆ ಅಬ್ಬರಕ್ಕೆ ಮಲೆನಾಡು ಅಕ್ಷರಶಃ ಜಲಾವೃತಗೊಂಡಿದೆ. ಕಳೆದ 2-3 ದಿನಗಳಿಂದ ಶೃಂಗೇರಿಯ ಕೆರೆಕಟ್ಟೆ ಭಾಗದಲ್ಲಿ ಸುರಿತಿರುವಂತಹ ಧಾರಾಕಾರ ಮಳೆಯಿಂದಾಗಿ ಶೃಂಗೇರಿ ಶಾರದಾಂಬೆ ದೇಗುಲದ ಪಾರ್ಕಿಂಗ್ ಲಾಟ್ ಏನಿತ್ತು ಗಾಂಧಿ ಮೈದಾನ ಕೂಡ ಈಗಾಗಲೇ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ನಾನೀಗ ಇರುವಂಥ ಈ ಒಂದು ಮಾರ್ಗ ಕೂಡ ಇದು ಪಾರ್ಕಿಂಗ್ ಲಾಟಿನ ಒಂದು ಮಾರ್ಗ. ಆದರೆ ಇಷ್ಟು ದಿನ ಜನಸಾಮಾನ್ಯರು ಇಲ್ಲಿ ನಡೆದಾಡ್ತಿದ್ರು. ಆದರೆ ಇವತ್ತು ಇಲ್ಲಿ ಬೋಟ್ನಲ್ಲಿ ಹೋಗುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನಾನೀಗ ಹೋಗ್ತಾ ಇರುವಂಥದ್ದು ಕೂಡ ಬೋಟಲ್ಲೇ ನಾವು ನೋಡ್ಬೋದು. ವಿಜುವಲ್ಸಲ್ಲೂ ಕೂಡ ಯಾವಾಗ ಕಳೆದ 2-3 ದಿನಗಳಿಂದ ಪುನರ್ವಸು ಮಳೆ ಶೃಂಗೇರಿಯ ಕೆರೆಕಟ್ಟೆ ಭಾಗದಲ್ಲಿ ಧಾರಾಕಾರವಾಗಿ ಸುರಿಯಲು ಆರಂಭ ಆಯಿತು. ಅಂದಿನಿಂದಲೂ ಕೂಡ ಶೃಂಗೇರಿ ದೇಗುಲದ ಈ ಒಂದು ಪಾರ್ಕಿಂಗ್ ಲಾಟ್ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಅಂತಂದರೆ ಬಂದಂಥ ಯಾವುದೇ ಕಾರು, ಬೈಕು, ಟೆಂಪೋ, ಬಸ್ಸು ಪ್ರತಿಯೊಂದು ಕೂಡ ಈ ಒಂದು ಜಾಗದಲ್ಲೇ ಪಾರ್ಕಿಂಗ್ ಆಗ್ತಾ ಇದ್ದಂಥದ್ದು. ಆದರೆ ಕಳೆದ 2-3 ದಿನಗಳಿಂದ ಕೆರೆಕಟ್ಟೆ ಸೇರಿದಂತೆ ಚಿಕ್ಕಮಗಳೂರು ಜಿಲ್ಲೆಯ ಘಟ್ಟ ಪ್ರದೇಶದಲ್ಲಿ ಸುರಿತಿರುವಂಥ ಧಾರಾಕಾರ ಮಳೆಯಿಂದಾಗಿ ಇವತ್ತು ಈ ಒಂದು ಪಾರ್ಕಿಂಗ್ ಲಾಟ್ ಏನಿತ್ತು ಇದು ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಹಾಗಾಗಿ ಜಿಲ್ಲಾಡಳಿತದ ಸೂಚನೆ ಹಿನ್ನೆಲೆ ತಾಲೂಕು ಆಡಳಿತ ಕೂಡ ಯಾವುದೇ ರೀತಿಯಾದಂಥ ಒಂದು ಪರಿಸ್ಥಿತಿ ಬಿಗಡಾಯಿಸಿದ್ರು ಕೂಡ ಅದರ ಆ ಒಂದು ಸಂಪೂರ್ಣ ನಿಯಂತ್ರಣಕ್ಕೆ ಪಣ ತೊಟ್ಟಿರುವಂಥದ್ದು. ಹಾಗಾಗಿ ಅಗ್ನಿಶಾಮಕ ಸಿಬ್ಬಂದಿಗಳು ಮತ್ತು ಪೊಲೀಸ್ ಇಲಾಖೆ ಸಹಕಾರದಲ್ಲಿ ಈಗಾಗಲೇ ಈ ಒಂದು ಏನು ಈ ಪಾರ್ಕಿಂಗ್ ಲಾಟ್ ಏನಿತ್ತು ಆ ಪಾರ್ಕಿಂಗ್ ಲಾಟಲ್ಲೂ ಕೂಡ ಅಗ್ನಿಶಾಮಕ ಸಿಬ್ಬಂದಿಗಳು ಬೋಟ್ ಇಟ್ಕೊಂಡು ಕಾಯ್ತಾ ಇರುವಂಥದ್ದು. ಯಾಕೆಂದರೆ ಯಾವುದೇ ರೀತಿಯಂಥ ಅನಾಹುತ ಸಂಭವಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಏನು ಪಾರ್ಕಿಂಗ್ ಲಾಟ್ನಲ್ಲಿ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಒಂದು ಬೋಟ್ ಇಟ್ಕೊಂಡು ಕಾಯ್ತಾ ಇರುವಂಥದ್ದು. ಯಾಕೆಂತಂದರೆ ಈಗಾಗಲೇ ಇಲ್ಲಿದ್ದಂಥ ಸುಮಾರು 20ಕ್ಕೂ ಹೆಚ್ಚು ಅಂಗಡಿಗಳು ಕೂಡ ಜಲಾವೃತಗೊಂಡಿರುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ನಾವೇನು ವಿಜುವಲ್ಸಲ್ಲಿ ನೋಡ್ತಿದ್ವಿ, ತೂಗು ಸೇತುವೆ ಏನು ಕಾಣುತ್ತೆ ಆ ತೂಗು ಸೇತುವೆಯನ್ನು ಕೂಡ ಸಾಕಷ್ಟು ಜನಸಾಮಾನ್ಯರು ಓಡಾಡುವಂಥ ನಿಟ್ಟಿನಲ್ಲಿ ಅಲ್ಲೂ ಕೂಡ ಯಾವುದೇ ರೀತಿಯಂಥ ಒಂದು ಅನಾಹುತ ಸಂಭವಿಸಿದ್ರೆ ಅಲ್ಲೂ ಕೂಡ ಅವರನ್ನು ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿಗಳು ಬೋಟ್ನಲ್ಲಿ ಈ ಒಂದು ಸುಮಾರು 1.5-2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಂಪೂರ್ಣವಾಗಿ ಜಲಾವೃತಗೊಂಡಿರೋದ್ರಿಂದ ಆ ಒಂದು ಜಾಗದಲ್ಲಿ ಬೋಟ್ನಲ್ಲಿ ಅಂದರೆ ಕಾವಲು ಕಾಯ್ತಾ ಇರುವಂಥದ್ದು. ಯಾಕೆಂದರೆ ಈಗಾಗಲೇ 2 ಹಸುಗಳು ಕೂಡ ಇಲ್ಲಿ ಸಿಹಾಕೊಂಡಿದ್ದಂಥದ್ದು ಮತ್ತು 4-5 ನಾಯಿಗಳು ಕೂಡ ಈ ಒಂದು ಪಾರ್ಕಿಂಗ್ ಲಾಟಲ್ಲಿ ಸಿಹಾಕೊಂಡಿದ್ದಂಥದ್ದು. ಹಾಗಾಗಿ ಬೆಳಗ್ಗೆಯಿಂದನೂ ಕೂಡ ಏನು ಪಾರ್ಕಿಂಗ್ ಲಾಟ್ನಲ್ಲಿ ಕಾವಲು ಕಾಯ್ತಿರುವಂಥ ಅಗ್ನಿಶಾಮಕ ಸಿಬ್ಬಂದಿಗಳು ಇಲ್ಲಿ ಎಲ್ಲ ಯಾವುದೇ ರೀತಿಯ ಅನಾಹುತ ಸಂಭವಿಸ್ತಲೇ ಈಗ ಹಸುಗಳನ್ನು ಕೂಡ ರಕ್ಷಣೆ ಮಾಡಿರುವಂಥದ್ದು ಮತ್ತು ನಾಯಿಗಳನ್ನು ಕೂಡ ಈಗಾಗಲೇ ರಕ್ಷಣೆ ಮಾಡಿರುವಂಥದ್ದು. ಸುಮಾರು ಏನು 1.5-2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವಂಥ ಈ ಪಾರ್ಕಿಂಗ್ ಲಾಟಿಗೆ ಸಂಪೂರ್ಣವಾಗಿ ನೆಲಮಟ್ಟದಿಂದ 5-6 ಅಡಿ ಎತ್ತರಕ್ಕೆ ನೀರು ನಿಂತಿರುವಂಥದ್ದು. ಹಾಗಾಗಿ ಅಗ್ನಿಶಾಮಕ ಸಿಬ್ಬಂದಿಗಳು ಬೆಳಗ್ಗೆಯಿಂದನೂ ಕೂಡ ಇಲ್ಲಿ ಕಾವಲು ಕಾಯ್ತಿರುವಂಥದ್ದು ಯಾವುದೇ ರೀತಿಯ ಅನಾಹುತ ಸಂಭವಿಸಬಾರ್ದು ಅಂತ. ಯಾಕೆಂತಂದರೆ ಕ್ಷಣದಿಂದ ಕ್ಷಣಕ್ಕೆ ನೀರಿನ ಪ್ರಮಾಣ ಕೂಡ ಏರಿಕೆ ಆಗ್ತಿರುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಮಳೆ ಕೂಡ ಅದೇ ಯಥೇಚ್ಛವಾಗಿ ಸುರಿತಾ ಇರುವಂಥದ್ದು. ಹಾಗಾಗಿ ನಮ್ಮ ಜೊತೆ ಏನು ಅಗ್ನಿಶಾಮಕ ಸಿಬ್ಬಂದಿಯ ಮುಖ್ಯಸ್ಥರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಏನು ಹೇಳ್ತಾರೆ ಅನ್ನೋದನ್ನು ಸಹ ಕೇಳೋಣ. ಸರ್ ನಮಸ್ತೆ. ಸರ್, ಈಗ ಯಾವ ಉದ್ದೇಶಕ್ಕೋಸ್ಕರ ಬೋಟ್ ಬಿಟ್ಟಿರುವಂಥದ್ದು, ಇಲ್ಲಿ ಏನೇನು ಇದೆ? ಜನಸಾಮಾನ್ಯಗಳು ಅಂಗಡಿಯ ಮುಗ್ಗಟ್ಟುಗಳೆಲ್ಲ ತುಂಬ ಜನಗಳಿದ್ದಾರೆ ಇಲ್ಲಿ. ಅವರೆಲ್ಲ ರಕ್ಷಣೆ ಮಾಡೋಕ್ಕೋಸ್ಕರ ಮುಂಜಾಗ್ರತೆ ಕ್ರಮಗೋಸ್ಕರ ನಾವೆಲ್ಲ ಒಕ್ಕೂಟದ ಬಂದು ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳಿಂದ 24 ಅವರ್ಸಲ್ಲಿ ನಾವು ಯಾವತ್ತೂ ನಾವು ಇದ್ವಿ ಸಭೆ ಎಲ್ಲ ಪ್ರಾಣ ರಕ್ಷಣೆ ಮಾಡೋದಾಗಲಿ, ಜನಗಳ ರಕ್ಷಣೆ ಮಾಡೋದಾಗಲಿ, ಪ್ರವಾಹ ರಕ್ಷಣೆ ಮಾಡೋದಾಗಲಿ ಪ್ರತಿಯೊಂದು ಕೂಡ ನಮ್ಮ ಇಲಾಖೆ ನಿಮ್ಮ ಸಾರ್ವಜನಿಕರಿಗೋಸ್ಕರ ಬದ್ಧವಾಗಿರ್ತೀವಿ. ಇದ್ರ ನೋಡಿ ನಾವು ಒಂದು ರಾತ್ರಿ 4 ಗಂಟೆಗೆ ತಹಸೀಲ್ದಾರ್ ಫೋನ್ ಮಾಡಿದರು. ತಹಸೀಲ್ದಾರ್ ಫೋನ್ ಮಾಡಿದ ತಕ್ಷಣ ಎಲ್ಲ ಕೂಡ ನಾವೆಲ್ಲ ಅಲರ್ಟ್ ಆದ ಇಲ್ಲಿ ಅಲರ್ಟ್ ಆದ ಸುಮಾರು ದನಗಳೆಲ್ಲ ಇದ್ವಿ ಮತ್ತು ಜನಗಳೆಲ್ಲ ಇದ್ವಿ. ಎಲ್ಲ ದೂರ ಎಲ್ಲ ಕಳಿಸಿದ್ವಿ. ಮತ್ತು ತೂಗು ಸೇತುವೆ ಎಲ್ಲ ಜನಗಳೆಲ್ಲ ಬಂದಿದ್ರು, ಅವರೆಲ್ಲ ದೂರ ಕಳಿಸಿದ್ವಿ. ಎಲ್ಲ ಸುಮಾರು ಜನಗಳೆಲ್ಲ ಪ್ರಾಣ ರಕ್ಷಣೆ ಎಲ್ಲ ಮಾಡಿ ಈ ಸಂದರ್ಭ ಎಲ್ಲ ಇದರಲ್ಲಿ ಯಶಸ್ವಿ ಮಾಡಿದ್ವಿ. ಇದು ಅಗ್ನಿಶಾಮಕ ಸಿಬ್ಬಂದಿಗಳ ಮಾತಾಗಿರುವಂಥದ್ದು. ಯಾಕೆಂದರೆ ಶೃಂಗೇರಿಯ ಗಾಂಧಿ ಮೈದಾನದಲ್ಲಿ ನೆಲಮಟ್ಟದಿಂದ ಸುಮಾರು 4-5 ಅಡಿ ಎತ್ತರಕ್ಕೆ ನೀರು ನಿಂತಿರೋದ್ರಿಂದ ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಅನಾಹುತ ಸಂಭವಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ತಾಲೂಕು ಆಡಳಿತದ ಸೂಚನೆ ಮೇರೆಗೆ ಅಗ್ನಿಶಾಮಕ ಸಿಬ್ಬಂದಿಗಳು ಗಾಂಧಿ ಮೈದಾನದಲ್ಲಿ ಬೋಟ್ನಲ್ಲಿ ಆ ಕಾವಲು ಕಾಯ್ತಾ ಇರುವಂಥದ್ದು. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.